ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ, ಬರೀ ಚೇತನ S24 ಚಾನಲ್ಗೆ. ನಾವು ಇವತ್ತು ಬಂದಿರೋದು ಅಮೃತ್ಸರಿಗೆ, ಅದು ಜಾಲಿಯನ್ ವಾಲಾ ಬಾಗ್ ಮೆಮೋರಿಯಲ್ ಪಾರ್ಕಿಗೆ. ನಾವು ಹಿಂದಿನ ಇತಿಹಾಸವನ್ನು ಒಂದು ಸ್ವಲ್ಪ ನೆನಪಿಸಿಕೊಳ್ಳೋಣ. ಆ ಕ್ರೂರ ಬ್ರಿಟಿಷ್ ಸರ್ಕಾರವು ಅಂದು ಜಾಲಿಯನ್ ವಾಲಾ ಬಾಗಿನಲ್ಲಿ ಏನು ಮಾಡಿತು ನಮ್ಮ ಭಾರತದ ಮೇಲೆ. 13 ಏಪ್ರಿಲ್ 1919 ಅಂದು ಕರಾಳವಾದ ದಿನ ನಮ್ಮ ಭಾರತೀಯರಿಗೆ. ಅಲ್ಲಿ ನಡೆದಿದ್ದು ಮಾತ್ರ ಅಂದು ರಕ್ತಪಾತ. ಜಾಲಿಯನ್ ವಾಲಾ ಬಾಗಿಗೆ ಬಂದು ಸೇರಿದ್ದು ಬೇರೆ ಬೇರೆ ರಾಜ್ಯಗಳಿಂದ ಜನರು ಅಲ್ಲಿ ಬಂದು ಸೇರಿದ್ದರು. ಬೈಸಾಖಿಯನ್ನು ಆಚರಿಸಲಿಕ್ಕೆಂದು ಮತ್ತು ರೋಲೆಕ್ಟ್ ಆಕ್ಟ್ ವಿರುದ್ಧ ಶಾಂತಿಪೂರ್ಣವಾಗಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆಂದು. ಅಲ್ಲಿ ಯಾವುದೇ ಹಿಂಸಾಚಾರವಿಲ್ಲದೆ ಶಾಂತಿಪೂರ್ವಕವಾಗಿ ನಡೆದಂತಹ ಸಭೆ ಅದು. ಅಂದು ಅಲ್ಲಿಗೆ ಬಂದಿದ್ದು ಮಾತ್ರ ಜನರಲ್ ರೋಡ್ ಡಯಡ್ ಎಂಬ ವ್ಯಕ್ತಿ. ಬ್ರಿಟಿಷ್ ಸರ್ಕಾರದ ಇಂದ ಅವನು ಬಂದಿದ್ದನು. ಅವನು 50 ಸಿಪಾಯಿಗಳೊಂದಿಗೆ ಅಲ್ಲಿಗೆ ಬಂದಿದ್ದನು. ಅಂದು ಅವನು ಅಂದುಕೊಂಡಿದ್ದು ಮಾತ್ರ ಬ್ರಿಟಿಷ್ ಸರ್ಕಾರದ ವಿರುದ್ಧ ಏನೋ ಒಂದು ಸಭೆ ನಡೆದಿದೆ ಎಂದು. ಆದ್ದರಿಂದ ಅವನು 1650 ಗುಂಡುಗಳನ್ನು ಇಕ್ಕಿ ನಮ್ಮ ಭಾರತ ಜನರನ್ನು ಕೊಂದನು. ಆ ಸರಣಿ ಸಾಲಾಗಿ ಗುಂಡುಗಳನ್ನು ಏಟಿಗೆ ನಮ್ಮ ಜನರ ಪ್ರಾಣ ಪಕ್ಷಿಯು ಹಾರಿಹೋಯಿತು. ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಎಷ್ಟೋ ವೃದ್ಧರು, ಮಹಿಳೆಯರು, ಮಕ್ಕಳು ಅಲ್ಲಿ ಇರುವಂಥ ಒಂದು ಬಾವಿಯಲ್ಲಿ ಜಿಗಿದರು. ಆದರೂ ಸಹ ಅವರ ಪ್ರಾಣವು ಉಳಿಯಲಿಲ್ಲ. 120 ಶವಗಳು ಆ ಬಾವಿಯಲ್ಲಿ ಸಿಕ್ಕಿತು. ನೋಡಿ ಈ ಬ್ರಿಟಿಷ್ ಸರ್ಕಾರ ಕ್ರೂರತೆಯನ್ನು. ಆ ಬ್ರಿಟಿಷ್ ಸರ್ಕಾರಕ್ಕೆ ಒಂದಿಷ್ಟು ಕರುಣೆಯಾದರೂ ಬೇಡವೇ? ಅದಲ್ಲದೆ ಮತ್ತೆ ಎಷ್ಟೋ ಜನರು ಗೋಡೆಯನ್ನು ಏರಿ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋಕೆ ಪ್ರಯತ್ನಪಟ್ಟರು. ಆದರೆ ಆ ಗುಂಡಿನ ಏಟಿಗೆ ಆ ಗೋಡೆಗಳಲ್ಲೂ ಸಹ ಮಾರ್ಕು ಬಿದ್ದಿದೆ. ಆ ಗುಂಡಿನ ಮಾರ್ಕುಗಳು ಸಹ ನಿನ್ನವಾದರೂ ಇದೆ ಅಲ್ಲಿ. ಅದನ್ನು ಭಾರತ ಸರ್ಕಾರ ಅದನ್ನು ಮಾರ್ಕ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಯುವ ಜನತೆ, ನಮ್ಮ ಮುಂದಿನ ಪೀಳಿಗೆ ತಿಳಿದುಕೊಳ್ಳಲಿ ಎಂದು. ಅಂದು ಆ ಜನರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋಕ್ಕೆ ಹೊರಗೆ ಹೋಗಬೇಕೆಂದರೂ ಸಣ್ಣವಾದ ಬಾಗಿಲು. ಆ ಗುಂಡಿನ ಏಟಿಗೆ ಆಗಿದ್ದು ಮಾತ್ರ ಅಲ್ಲಿ ರಕ್ತದ ಓಕುಳಿ. ಎಂಥ ಕ್ರೂರ ಬ್ರಿಟಿಷ್ ಸರ್ಕಾರವೂ ಇರಬಹುದು. ಆ ಕ್ರೂರಿಗೆ ಒಂದಿಷ್ಟು ಕರುಣೆ ಬೇಡವೇ? ಮಹಿಳೆಯರು ಎಂದು, ಮಕ್ಕಳೆಂದು ಹೋಗಲಿ, ಆ ಮಕ್ಕಳ ಮೇಲೆ ಆದರೂ ಕರುಣೆ ಬೇಡವೇ ಅವನಿಗೆ? ಬ್ರಿಟಿಷ್ ಸರ್ಕಾರವು ನಮಗೆ ಕೊಟ್ಟಿದ್ದು ಮಾತ್ರ 379 ಜನರು ನಿಧನರಾಗಿದ್ದಾರೆ ಎಂದು. ಆದರೆ ಅಲ್ಲಿ ನಿಧನರಾಗಿದ್ದು 1000ಕ್ಕಿಂತ ಹೆಚ್ಚು ಎಂದು ನಮ್ಮ ಭಾರತ ಸರ್ಕಾರವು ಹೇಳುತ್ತದೆ. 1500ಕ್ಕಿಂತನೂ ಹೆಚ್ಚು ಗಾಯಾಳುಗಳು ಅಲ್ಲಿ ಇದ್ದರು. 10 ನಿಮಿಷದಲ್ಲಿ, ಬರೇ 10 ನಿಮಿಷದಲ್ಲಿ ಊಹಿಸಿಕೊಳ್ಳಿ ಅದೆಂಥ ಕ್ರೂರತ್ವವನ್ನು ಮೆರೆದಿರಬಹುದು ಆ ಜಾಗದಲ್ಲಿ. ನೋಡಿ ಇಲ್ಲಿ ಆ ಗುಂಡಿನ ಏಟುಗಳು ಹೇಗೆ ನೋಡಿ ಅಲ್ಲಿ ಇನ್ನೂ ಸಹ ಗೋಡೆಯ ಮೇಲೆ ಆ ಗುಂಡಿನ ಏಟಿನ ಮಾರ್ಕುಗಳನ್ನು ಇದೆ. ಇದನ್ನೆಲ್ಲವನ್ನು ನೋಡಿ ಅಂದು ರವೀಂದ್ರನಾಥ್ ಟ್ಯಾಗೂರ್ ಅವರು ತಮ್ಮ ಬ್ರಿಟಿಷ್ ಸರ್ಕಾರದ ನೈಫರ್ಡನ್ನು ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ಕೊಟ್ಟರು. ಮತ್ತು ಗಾಂಧೀಜಿಯವರು ತಮ್ಮ ಸತ್ಯಾಗ್ರಹವನ್ನು ಇನ್ನಷ್ಟು ಬಲಿಷ್ಠವಾಗಿ ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮತ್ತಷ್ಟು ಜನರು ತಮ್ಮ ಮನೆಯನ್ನು ಬಿಟ್ಟು ಹೊರಗೆ ಬಂದರು. ಹೋರಾಡಿ ನಮ್ಮ ಸ್ವಾತಂತ್ರ್ಯವನ್ನು ನಾವು ತೆಗೆದುಕೊಳ್ಳಲೇಬೇಕೆಂದು. ಬ್ರಿಟಿಷ್ ಸರ್ಕಾರದಲ್ಲಿ ಆ ಅಧಿಕಾರಿ ಜನರಲ್ ರೋಲ್ಡ್ ಡಯಡ್ ಮತ್ತು ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ ಓಲ್ಡ್ ಡಯಡು ಒಂದು ಸ್ವಲ್ಪ ದಿನದ ನಂತರ ಅವನ ಅನಾರೋಗ್ಯದ ಕಾರಣದಿಂದ ಅವನು ತನ್ನ ಪ್ರಾಣವನ್ನು ಬಿಟ್ಟನು. ಆದರೆ ಜನರಲ್ ರೋಡ್ ಡಯಡನು ಇನ್ನೂ ಸಹ ಬದುಕಿದ್ದನು. ಅವನು ತನ್ನ ದೇಶವಾದಂಥ ಲಂಡನ್ನಿಗೆ ಮರಳಿ ತೆರಳಿದ್ದನು. ಅವನನ್ನು ಬೆನ್ನತ್ತಿ ನಮ್ಮ ಭಾರತದ ಒಂದು ಯುವಕನು ಹೋದನು. ಆ ಯುವಕನು ಒಂದು ದಿನ ತುಂಬಿದ ಸಭೆಯಲ್ಲಿ ಆ ಜನರಲ್ ಡೋಲ್ಡ್ ಡಯಗ್ನೆ ಗುಂಡಿಕ್ಕಿ ಅವನ ಪ್ರಾಣ ಪಕ್ಷಿಯನ್ನು ಹಾರಿಸಿದನು. ಆ ವೀರ ಶೂರ ಯೋಧನು ಮತ್ಯಾರೂ ಅಲ್ಲ, ಅವನೇ ಉಧಮ್ ಸಿಂಗ್. ಅವನಿಗೆ ನಮ್ಮದೊಂದು ಸಲ್ಯೂಟ್ ಇರಲಿ. ಅವನು 21 ವರ್ಷದ ನಂತರ ಅವನು ಜಾಲಿಯನ್ ವಾಲಾ ಬಾಗಿನ ಪ್ರತೀಕಾರವನ್ನು ತೀರಿಸಿಕೊಂಡನು. ಇದು ಭಾರತದಲ್ಲಿ ಒಂದು ಇತಿಹಾಸದಲ್ಲಿ ಇದು ಒಂದು ಜಾಲಿಯನ್ ವಾಲಾ ಬಾಗ್ ಎನ್ನುವುದು ಒಂದು ಇತಿಹಾಸವಾಗಿ ಕುರುವಾಗಿ ಗುರುತಿಸಿಕೊಳ್ಳುತ್ತಿದೆ. ಈಗಲೂ ಸಹ ನಾವು ಅಲ್ಲಿ ಹೋಗಿ ನೋಡಬಹುದು. ಅದೇ ಇದು ವಿಡಿಯೋ. ಅಲ್ಲಿ ನಾವು ಹೋಗಿದ್ದು ಮಾತ್ರ ಪ್ರವಾಸಕ್ಕಂದು. ಆದರೆ ನಮಗೆ ಗೊತ್ತಾಗಿದ್ದು ಮಾತ್ರ ನಮ್ಮ ಪೂರ್ವಜರು ಹೇಗೆ ನಮಗೆ ಸ್ವಾತಂತ್ರ್ಯವನ್ನು ಕಷ್ಟಪಟ್ಟು ನಮಗೆ ತಂದಿದ್ದಾರೆ ಎಂದು. ಇದೇ ನೋಡಿ ಜಾಲಿಯನ್ ವಾಲಾ ಬಾಗಿನ ವಿಡಿಯೋ.
ಇದನ್ನೆಲ್ಲ ನಾವು ನೆನಪು ಇಟ್ಟುಕೊಂಡು ನಾವು ಈಗ ಸುಖದಿಂದ ಇದ್ದೇವೆ ಅಂದರೆ ಅದು ನಮ್ಮ ಹಿರಿಯರು ಹೋರಾಟದಿಂದ ಮಾತ್ರ. ಅದಕ್ಕಾಗಿ ನಾವು ಮತದಾನ ಮಾಡುವ ಮುನ್ನ ವಿಚಾರ ಮಾಡಬೇಕು. ಏನಂತ ನಾವು ಮತದಾನವನ್ನು ಮಾಡಿಕೊಳ್ಳಬಾರದು, ಒಂದು ಕುಕ್ಕರಿಗಾಗಿ ಒಂದು ಸೀರೆಗಾಗಿ ಎಂದು. ಸರಿಯಾದ ವ್ಯಕ್ತಿಯನ್ನು ಈ ರಾಜ್ಯಕ್ಕೆ ಈ ದೇಶಕ್ಕೆ ತಂದು ಆರಿಸಿ ರಾಮರಾಜ್ಯವನ್ನು ಸ್ಥಾಪಿಸಬೇಕು. ನಮ್ಮ ಹಿರಿಯರು ಕಂಡಿದ್ದು ರಾಮರಾಜ್ಯವನ್ನು, ಭ್ರಷ್ಟರ ರಾಜ್ಯವಲ್ಲ. ರಾಮರಾಜ್ಯವನ್ನು ಸ್ಥಾಪಿಸಬೇಕೆಂದರೆ ನಮ್ಮ ಮತದಾನವನ್ನು ನಾವು ನಿಷ್ಠೆಯಿಂದ ಮಾಡಬೇಕು. ಇದೇ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿರುವಂಥ ಕಳಕಳಿ. ಎಲ್ಲರೂ ನಿಮ್ಮ ಮತದಾನವನ್ನು ನಿಷ್ಠೆಯಿಂದ ಮಾರಿಕೊಳ್ಳಬೇಡಿ. ಯೋಗ್ಯ ವ್ಯಕ್ತಿಯನ್ನು ಆರಿಸಿ ತರೋಣ, ರಾಮರಾಜ್ಯವನ್ನು ಕಟ್ಟೋಣ. ಜೈ ಹಿಂದ್. ಆ ಯುಧಮ್ ಸಿಂಗಿಗೆ ನಮ್ಮದೊಂದು ಸಲ್ಯೂಟ್ ಇರಲಿ. ನಮ್ಮ ಎಲ್ಲ ಭಾರತದ ಹೋರಾಟಗಾರರಿಗೆ ನನ್ನೊಂದು ಸಲ್ಯೂಟು ಮತ್ತು ನಮಸ್ಕಾರಗಳು. ಬನ್ನಿ ಜನರೇ, ನೋಡಿರಿ. ಜೈ ಭಾರತ್ ಮಾತೆ, ಜೈ ಹಿಂದ್. ಎಲ್ಲರೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬು, ಶೇರು, ಲೈಕು, ಕಮೆಂಟು ಮಾಡಿರಿ. ಮತ್ತು ನಿಮ್ಮ ಕುಟುಂಬಸ್ಥರಿಗೆ ಮತ್ತು ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿರಿ. ನಾನೇನಾದರೂ ಈ ವಿಡಿಯೋಯಲ್ಲಿ ತಪ್ಪಾಗಿ ಹೇಳಿದ್ದರೆ ಅದನ್ನು ನನ್ನನ್ನು ಕ್ಷಮಿಸಿರಿ. ಜಾಲಿಯನ್ ವಾಲಾ ಬಾಗ್ ಇದು ನಮ್ಮ ಇತಿಹಾಸದ. ನಾನು ಇನ್ನು ಬೇರೆ ಜಾಗಕ್ಕೆ ಹೋಗುತ್ತೇನೆ, ಅಲ್ಲಿಯ ಹಿಸ್ಟ್ರಿಯನ್ನು ಸಹ ನಿಮಗೆ ಹೇಳುತ್ತೇನೆ. ಇನ್ನು ಮುಂದೆ ಬರೋ ವಿಡಿಯೋದಲ್ಲಿ ನೀವು ಇನ್ನು ಭೇಟಿ ಮಾಡೋಣ. ನಮಸ್ಕಾರಗಳು.